ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಹೆಸರುಬೇಳೆ ಮತ್ತು ಅವಲಕ್ಕಿನ ಉಪಯೋಗ ಮಾಡಿ ಬೆಳಗಿನ ತಿಂಡಿ ಅಥವಾ ಈ ರೆಸಿಪಿನ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು. ಆರೋಗ್ಯಕರವಾಗಿರೋ ರೆಸಿಪಿ, ಪ್ರಯತ್ನ ಮಾಡಿ ನೋಡಿ. ಇದು ನೆನೆಸಿಟ್ಕೊಂಡಿರೋ ಹೆಸರುಬೇಳೆ ಮತ್ತು ಅವಲಕ್ಕಿ, 1 ಗ್ಲಾಸಷ್ಟು ಹೆಸರುಬೇಳೆ, 1/4 ಗ್ಲಾಸಷ್ಟು ಅವಲಕ್ಕಿ, ಸುಮಾರು 150 ಗ್ರಾಮ್ಸಷ್ಟು ಹೆಸರುಬೇಳೆನ ಉಪಯೋಗ ಮಾಡಿದ್ದೆ. ಇದಕ್ಕೆ 2 3 ಟೇಬಲ್ ಸ್ಪೂನಷ್ಟು ಅವಲಕ್ಕಿನ ಸೇರಿಸ್ಕೊಂಡಿದ್ದೆ. 2 ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನೆನೆಸ್ಕೊಳ್ಳೋಕೆ ಮುಂಚೆ ಚೆನ್ನಾಗಿ ತೊಳೆದು ನಂತರ ನೆನೆಸ್ಕೊಳ್ಳಿ. ದೋಸೆ ಹಿಟ್ಟಿನ ಹದದಲ್ಲಿ ರುಬ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ರುಬ್ಬಿದ್ದಾಗಿದೆ. ಬೇರೆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟನ್ನ ಹುಳಿ ಬರಕ್ಕೆ ಬಿಡಬೇಕು. ಸುಮಾರು 5 ರಿಂದ 6 ಅವರ್ ಬೇಕಾಗುತ್ತೆ. ಹೆಸರುಬೇಳೆ ಬೇಗ ಹುಳಿ ಬರುತ್ತೆ. ನಿಮಗೆ ಬೆಳಗಿನ ತಿಂಡಿಗೆ ಬೇಕನ್ನಂಗಿದ್ರೆ ರಾತ್ರಿನೇ ಹಿಟ್ಟನ್ನ ತಯಾರಿ ಮಾಡ್ಕೊಳ್ಳಿ. ಬೆಳಿಗ್ಗೆ ಹೊತ್ತಿಗೆ ಚೆನ್ನಾಗಿ ಹಿಟ್ಟು ಹುಳಿ ಬರುತ್ತೆ. ಅಥವಾ ನಿಮಗೆ ತಕ್ಷಣನೇ ಮಾಡ್ಬೇಕನ್ನಂಗಿದ್ರೆ ಇದಕ್ಕೆ ಸ್ವಲ್ಪ ಈನೋ ಪೌಡರ್ ಅಥವಾ ಅಡುಗೆ ಸೋಡಾನ ಹಾಕೊಂಡ್ರೆ ತಕ್ಷಣನೇ ಮಾಡ್ಕೋಬಹುದು. ನಿಮಗೆ ಸೋಡಾ ಹಾಕೋದು ಇಷ್ಟ ಇಲ್ಲ ಅಂದ್ರೆ ನ್ಯಾಚುರಲ್ ಆಗಿ ಫರ್ಮೆಂಟೇಶನ್ ಮಾಡ್ಕೊಳ್ಳಿ. ಈಗ ಸುಮಾರು 5 ಅವರ್ ಆದ್ಮೇಲೆ ಹಿಟ್ಟು ಹುಳಿ ಬಂದಿದೆ, ಹಗೂರ ಆಗಿದೆ. ಮೊದಲೇ ಹೇಳ್ದಂಗೆ ಇದು ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿಲಿದ್ರೆ ಸಾಕಾಗತ್ತೆ. ಇದು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇದ್ದರೆ ಹಸಿ ಬಟಾಣಿ, ಕ್ಯಾಪ್ಸಿಕಮ್ ಅಥವಾ ಜೋಳನ್ ಕೂಡ, ಸ್ವೀಟ್ ಕಾರ್ನ್ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೋಬೋದು. ನಾನು ಕಡಿಮೆ ಪದಾರ್ಥಗಳನ್ನ ಹಾಕಿ ಮಾಡ್ತಾ ಇದ್ದೀನಿ, ಎಲ್ಲರೂ ಪ್ರಯತ್ನ ಮಾಡಲಿ ಅಂತ. ಇದು ಅಕ್ಕಿ ಹಿಟ್ಟು ಸುಮಾರು 3 ಟೇಬಲ್ ಸ್ಪೂನ್ ಅಷ್ಟು. ಇದು ಹಾಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಹಾಕಿದ ನಂತರ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಹಿಟ್ಟು ತಯಾರಾಗಿದೆ. ಹೆಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ಪ್ಯಾನೆಲ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಡೀಪಾಗಿರೋ ಹೆಂಚಿದ್ರೆ ಒಳ್ಳೆಯದು. ದಪ್ಪ ಮಾಡ್ಕೋಬೇಕು ಇದನ್ನು, ಅಥವಾ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೊಳ್ಳಿ. ಸುಮಾರು 2 ಸೌಟಷ್ಟು ಹಾಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಮುಚ್ಚಿಟ್ಬಿಡಿ. ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ಒಂದು ಕಡೆ ಬೇಯಲಿಕ್ಕೆ ಸುಮಾರು 2 ರಿಂದ 3 ನಿಮಿಷ ಬೇಕಾಗುತ್ತೆ. ಒಂದು ಕಡೆ ಚೆನ್ನಾಗಿ ಕೆಂಪಾದ ನಂತರ ತಿರುವಾಕೋಬೇಕು. ಹೇಳಿರೋ ಅಳತೆಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಸಾಕಾಗುತ್ತೆ. ಎಷ್ಟು ಒಳ್ಳೆ ಬಣ್ಣ ಬಂದಿದೆ ನೋಡಿ. ತಿನ್ಲಿಕ್ಕೆ ಕೂಡ ತುಂಬಾ ರುಚಿಕರವಾಗಿರುತ್ತೆ. ಎರಡೂ ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಗರಿಗರಿಯಾಗಬೇಕು, ಕೆಂಪಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಈಗಿದಾಗಿದೆ. ಮಿಕ್ಕಿರೋದಕ್ಕೆ ಸೇಮ್ ಪ್ರೋಸೆಸ್ನ ಫಾಲೋ ಮಾಡಿ. ಇದಕ್ಕೆ ಸೈಡ್ ಡಿಶ್ ಅವಶ್ಯಕತೆ ಏನಿಲ್ಲ. ಉಪ್ಪಿನಕಾಯಿ, ಚಟ್ನಿ ಪುಡಿ, ಬೆಣ್ಣೆ ಅಥವಾ ಟೊಮೆಟೊ ಕೆಚಪ್ ಇದ್ರೆ ಸಾಕಾಗುತ್ತೆ. ಅಥವಾ ಚಟ್ನಿ ಬೇಕೇ ಬೇಕನ್ನಂಗಿದ್ರೆ ಈರುಳ್ಳಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಆರೋಗ್ಯಕರವಾಗಿರೋ ರೆಸಿಪಿ ಒಮ್ಮೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.